ಶಾಸಕರ ಕಾರ್ಯಾಲಯದಲ್ಲಿ ರೈತರ ಬೆಳೆ ಅಭಿವೃದ್ಧಿಗೆ ಪಂಪ್ ಸೆಟ್ ಮೋಟಾರ್ ವಿತರಣೆ. ಶಾಸಕ ಬಸನಗೌಡ ದದ್ದಲ್. ರಾಯಚೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮ ರೈತ ಫಲಾನುಭವಿಗಳಿಗೆ ಪೂರಕ ಸಾಮಗ್ರಿಗಳನ್ನು ರೈತರಿಗೆ ನೀಡಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಭಾಗದಲ್ಲಿ ಕೊನೆ ಭಾಗದ ನೀರಾವರಿ ಯೋಜನೆಯನ್ನು ಹೊಂದಿದ್ದು 2 ನದಿ ಮತ್ತು ಕಾಲುವೆಗಳು ಹೊಂದಿದ್ರೂ ಕೂಡ ಇಲ್ಲಿನ ರೈತರು ಕೃಷಿ ಮಾಡಲು ನೀರು ಸರಿಯಾಗಿ ದೊರೆಯುತ್ತಿಲ್ಲ. ಆದ್ದರಿಂದ ರೈತರಿಗೆ ಪಂಪ್ ಸೆಟ್ ವಿತರಣೆ ಮಾಡಲಾಯಿತು. ಇದರಿಂದ ರೈತರು ಉತ್ತಮ ಕೃಷಿಯಲ್ಲಿ ತೊಡಗಬಹುದು ಅಂತ ಫಲಾನುಭವಿಗಳಿಗೆ ತಿಳಿಸಿದರು. ವರದಿ ವೀರನಗೌಡ ಗಾರ್ಲದೀನಿ. ಸರ್ ಕೂಡ್ರಿ ಕೂತ್ಕೊಳ್ಳಿ. ಸರ್ ಇನ್ನೊಬ್ರು ಸೈಡಿಂದ ಹಾಕ್ರಿ ಸರ. ಅಣ್ಣ ನಿಂದ್ರಿ ಸ್ವಲ್ಪ ನಿಂದ್ರಿ. ಅರೆ ಅಜ್ಜ ಸರ್ ಸರ್ ಅವ್ರಿಗೆ ನ್ಯಾಚುರಲ್ ಮಾತಾಡಿ ಚೆನ್ನಾಗಿದೆ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರದಲ್ಲಿ ಇವತ್ತೇನು ಆದಿಕವಿ ಮಹರ್ಷಿ ವಾಲ್ಮೀಕಿ ನಿಗಮದ ವತಿಯಿಂದ ಸುಮಾರು 56 ಫಲಾನುಭವಿಗಳಿಗೆ ಇವತ್ತು ಪಂಪು ಮತ್ತು ಮೋಟ್ರನ್ನು ಇವತ್ತು ಕೊಡುವಂಥ ಕೆಲಸವನ್ನು ವಿತರಣೆ ಮಾಡುವಂಥ ಕಾರ್ಯವನ್ನು ನನ್ನ ಕಾರ್ಯಾಲಯದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಈಗಾಗಲೇ ಬೋರ್ವೆಲ್ಗಳನ್ನು ಕೊರೆದು ಅವರಿಗೆ ನೀರನ್ನು ಬಿದ್ದ ನಂತರ ಈಗ ಪಂಪ್ ಸೆಟ್ಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಇವತ್ತು ನಮ್ಮೆಲ್ಲ ಅಧಿಕಾರಿಗಳು ಮತ್ತು ನಮ್ಮೆಲ್ಲ ಪಕ್ಷದ ಮುಖಂಡರು ಮತ್ತು ಏನು ಆಯ್ಕೆ ಆದಂಥ ಬೆನಿಫಿಷರ್ಗಳನ್ನು ಇವತ್ತು ನಮ್ಮ ಕಾರ್ಯಾಲಯದಲ್ಲಿ ಬಂದಿದ್ದಾರೆ. ಉತ್ತಮವಾಗಿ ರೈತರಿಗೆ ಇವತ್ತು ಏನು ಬಹುದಿನಗಳಿಂದ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ 2 ನದಿಗಳು ಇದ್ದರೂ ಕೂಡ 2 ಕಾಲುವೆಯಿಂದ ಕೂಡ ಟೈಲೆಂಟ್ ಆದಂಥ ಪ್ರದೇಶ. ಹಾಗಾಗಿ ಬೋರ್ವೆಲ್ ಅವಲಂಬಿತರಾಗಿ ನಮ್ಮ ರೈತರ ಬದುಕನ್ನು ಕಟ್ಟಿಯುವಂಥದ್ದು ನನ್ನ ಕ್ಷೇತ್ರ. ಹಾಗಾಗಿ ಭಾಳಷ್ಟು ಏನು ನಮ್ಮ ರೈತರು ಸಣ್ಣ ರೈತರಿಗೆ ಬೋರ್ವೆಲ್ಗಳ ಫೆಸಿಲಿಟಿಗಳಿರಲಿಲ್ಲ. ಹಾಗಾಗಿ ಇವತ್ತು ಆಯ್ಕೆ ಮಾಡಿ ಅವರಿಗೆ ಉತ್ತಮವಾಗಿ ಬೋರ್ವೆಲ್ಲನ್ನು ಕೊರೆದು ಮೋಟ್ರುಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಅದರಿಂದ ಅವರ ಜೀವನ, ಅವರ ಕುಟುಂಬ ಏನು ನಮಗೆ 1 ವರ್ಷ 2 ವರ್ಷ ಬರಗಾಲ ಇದ್ದರೂ ಕೂಡ ಬೋರ್ಲಿಂದ ನೀರನ್ನು ಹೊಲಕ್ಕೆ ಹಾಯಿಸಿ ಉತ್ತಮವಾದಂಥ ಬೆಳೆಯನ್ನು ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಇವತ್ತು ಈ ಸ್ಕೀಮನ್ನು ಮಾಡಿದ್ವಿ. ಇವತ್ತು ಮತ್ತು ಅದರ ಜೊತೆಗೆ ಆದಿಜಾಂಬವ ಅಂಬೇಡ್ಕರ್ ನಿಗಮದ ವತಿಯಿಂದ ಇವತ್ತು 15 ಬೆನಿಫಿಷರಿಗೆ ಕೂಡ ಇವತ್ತು ಪಂಪು ಮೋಟ್ರುಗಳನ್ನು ಕೂಡ ಇವತ್ತು ನಾವು ಕೊಡ್ತಾ ಇದ್ದೀವಿ. ಅವು ಕೂಡ ಈಗಾಗಲೇ ಬೋರ್ವೆಲ್ಗಳನ್ನು ಕೊರೆದಿದ್ದೀವಿ. ಒಟ್ಟಾರಾಗಿ ಇವತ್ತು ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಿಗಮದಿಂದಾಗಿರ್ಬೋದು, ಆದಿಜಾಂಬವ ನಿಗಮದಿಂದಾಗಿರ್ಬೋದು, ಅಂಬೇಡ್ಕರ್ ನಿಗಮದಿಂದಾಗಿರ್ಬೋದು ಮತ್ತು ಏನಿವತ್ತು BCM ಇಲಾಖೆಯ ವತಿಯಿಂದಾಗಿರ್ಬೋದು ಹಲವಾರು ಇಲಾಖೆಗಳಿಂದ ಈಗಾಗಲೇ ಬೋರ್ವೆಲ್ಗಳನ್ನು ಕೊರಿತಾ ಇದ್ದೀವಿ ಮತ್ತು ಅವರಿಗೆ ಪಂಪ್ ಸೆಟ್ ಮೋಟ್ರ್ಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ನನ್ನ ರೈತಾಪಿ ವರ್ಗಕ್ಕೆ ಎಲ್ಲರಿಗೂ ಕೂಡ ಉತ್ತಮವಾಗಿ ಮುಂದಿನ ದಿನಗಳಲ್ಲಿ ಅವರ ಏನು ಮಕ್ಕಳ ಶಿಕ್ಷಣವಾಗಿ ಪಡೆಯೋದಕ್ಕೆ ಮತ್ತು ಉತ್ತಮವಾದಂಥ ಬೆಳೆಯನ್ನು ಬೆಳೆದು ಅವರು ಒಳ್ಳೆಯ ಆರೋಗ್ಯವಂತರಾಗಿ ಮತ್ತು ಭವಿಷ್ಯದಲ್ಲಿ ಉತ್ತಮವಾಗಿ ರೈತರಾಗಿರಲಿ ಅಂತ ಕೂಡ ನಾನು ಹಾರೈಸ್ತೀನಿ.